ಓಂ ಶ್ರೀ ಸಾಯಿನಾಥಾಯ ನಮಃ. ಸದ್ಗುರು ಶ್ರೀ ಸಾಯಿನಾಥರಿಗೆ ವಂದಿಸಿ ಈ ಅಧ್ಯಾಯದಲ್ಲಿ ಮುಂದುವರಿಯುತ್ತೇನೆ. ಒಬ್ಬರು ಪಂತನವರು ಒಬ್ಬರು ದೇವಸ್ಥಾನಕ್ಕೆ ಮಸೀದಿಗೆ ಬಂದು ಕುಂತಾಗ ಸಾಯಿಬಾಬಾರವರ ಆಶ್ರಯದಲ್ಲಿ ಇದ್ದಾಗ ಶಿರ್ಡಿಗೆ ಬಂದಿರ್ತಾರೆ. ಅವರು ಪಂತ್ ಅನ್ನೋರು ವಿರಾರಿಗೆ ಇಳಿದು ಅಲ್ಲಿಂದ ತಮ್ಮ ಗುರುವಿನ ಅಪ್ಪಣೆ ಪಡೆದುಕೊಂಡು ಪುನಃ ಮತ್ತು ಬೇರೆ ಯಾತ್ರಿಕರು ಏನಿರ್ತಾರೆ ಪಾದಯಾತ್ರೆ ಮಾಡಿಕೊಂಡು ಕೆಲವರು ಯಾತ್ರಿಕರು ಬರ್ತಿರ್ತಾರೆ, ಅವ್ರ ಜೊತೆ ಬರ್ತಾರೆ. ಅವರು ಶಿರ್ಡಿಗೆ ಬಂದ ಮೇಲೆ ಏನಾಕತ್ತಂತಂದ್ರೆ ಇವ್ರಿಗೆ ಉಳಿದ ಭಕ್ತರು ಎಲ್ಲರೂ ಭಾಳ ಸಂತೋಷದೊಳಗಿರ್ತಾರೆ. ಏನು ರೀ, ಭಜನೆಯನ್ನು ನೋಡಿಕೊಂಡು ಪೂಜೆ ಮಾಡಿಕೊಂಡು ಸಾಯಿಬಾಬಾರವ್ರ ಆಶೀರ್ವಾದ ತಗೊಂಡು ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿ ಭಾಳ ಆನಂದದೊಳಗಿರ್ತಾರೆ. ಪಾದಯಾತ್ರೆ ಬಂದು ಇಲ್ಲಿ ಅವರು ಕಷ್ಟಗಳನ್ನೆಲ್ಲ ಮೈ ಮರೆತು ಬಿಡ್ತಾರೆ. ಮೈಯೊಳಗಿನ ನೋವನ್ನೆಲ್ಲ ನೆನಪು ಹರಿಬಿಡ್ತಾರೆ. ಅವ್ರಿಗೇನು ಅಷ್ಟು ಒಂದು ಸಂತೋಷ ಆಗಿರ್ತೈತಿ. ಅಂಥ ಟೈಮ್ದೊಳಗೆ ಈ ಪಂತರು ಮಾತ್ರ ಏನು ಮಾಡ್ತಾರೆ ಅಂತಂದ್ರೆ ಒಂದು ಸ್ವಲ್ಪ ಭಾಳ ಮೈ ಮರೆತು ಬಿಡ್ತಾರಲ್ಲ, ಮೈ ಮರೆತು ಸ್ವಲ್ಪ ಏನೋ ಒಂಥರ ಇದನ್ನು ಮಾಡ್ಕೊಂಡು ಇವರು ಮೂರ್ಛೆ ಹೋಗಿಬಿಡ್ತಾರೆ. ಅದರ ಎಚ್ಚರಿಸಕ್ಕೆ ಹೋಗ್ತಾರೆ, ಎಚ್ಚರಿಸಲ್ಲ. ಆವಾಗ ಮತ್ತು ಬಾಬಾ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ನೀರು ಚಿಮ್ಕಿಸಿ ಅವ್ರ ಮುಖದ ಮೇಲೆ ನಿದ್ರೆಯಿಂದ ಎದ್ದು ಕುಂತು ಬಿಡ್ತಾರೆ. ನಿದ್ರೆಯಿಂದ ಎದ್ದು ಕುಂತಂಗೆ ಆಕತಿ. ಅವಾಗ ಬರ್ತಾರೆ. ಅವಾಗ ಅವರು ಹೇಳ್ತಾರೆ ಬೇರೆ ಒಬ್ಬರು ಗುರುವಿನ ಭಕ್ತರು ಅಂಥೇಳಿ ಗೊತ್ತಾಗ್ತೈತಿ ನಮ್ಮ ಸಾಯಿಬಾಬಾರಿಗೆ. ಗೊತ್ತಾಗಿ ಏನೇ ಬರಲಿ ನಿನ್ನ ಆಧಾರ ಬಿಡಬೇಡ, ಅಂದ್ರೆ ನೀ ನಂಬಿದ್ದ ನೀ ಏನು ಗುರುವಿನ ನಂಬ್ಕೊಂಡು ಅವರು ಬಿಡಬೇಡ. ನೀನು ನಿಮ್ಮ ಗುರುವಿನ ಪ್ರಕಾರನ ಈಗ ಇಲ್ಲಿ ಬಂದಿಯೇ, ಅದೇ ಪ್ರಕಾರ ಅವ್ರನ್ನ ಬಿಡಲಾರ್ದಂಗೆ ನಿಶ್ಚಲ ಚಿತ್ತನಾಗಿ ಅವ್ರನ್ನ ಧ್ಯಾನ ಮಾಡ್ಕೊತ ನಿನ್ನ ಜೀವನ ಪಾರು ಮಾಡ್ಕೊ ಅಂತ ಹೇಳ್ತಾರೆ. ನೋಡಿರಿ, ಬೇರೆ ಗುರುವಿನ ಭಕ್ತರನ್ನು ಕಂಡು ಹಿಡಿದ್ರು ಮತ್ತು ಅವ್ರಿಗೆ ಅದೇ ಗುರುವಿನ ಹಿಡ್ಕೊಂಡು ನೀವು ಮುಂದೆ ಹೋಗ್ಬೇಕು ಅಂತ ಹೇಳಿದ್ರು. ಅಂಥ ಒಂದು ಪ್ರತಿಯೊಬ್ಬರಿಗೂ ಅದು ರೆಕಾರ್ಡ್ ಅದಾವು. ಅವ್ರವ್ರಿಗೆ ಅನೇಕ ನಾನು ಮೊದಲೇ ಹೇಳೀನಿ, ಪಾಂಡುರಂಗ ಭಕ್ತರಿಗೂ ಹೇಳಿದ್ದಾರೆ, ರಾಮನ ಭಕ್ತರಿಗೂ ಹೇಳಿದ್ದಾರೆ. ಅವರವರ ಗುರುವಿನ ಕುಲದೇವರನ್ನು ಪ್ರತಿಯೊಂದೂ ಅವರ ಇದು ಏನೈತಿ ಧರ್ಮವನ್ನು ಯಾವುದನ್ನು ಯಾರೂ ಬಿಡಕ್ಕೆ ಹೋಗುವ ಅವಶ್ಯ ಇಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ ಅವರು. ಏನು ಪ್ರತಿಯೊಂದರಲ್ಲೂ ನೀವು ಕಂಡಿದ್ದರಲ್ಲಿ ದೇವರದ, ನೀವೇನು ನಂಬ್ಕೊಂಡು ಬಂದಿರಿ ಆ ಗುರುವಿಗೆ, ನೀವೇನು ನಿಮ್ಮ ಮನೆತನದಿಂದ ಬಂದೈತಿ ಆ ಕುಲ ದೇವರಿಗೆ, ನೀವು ಏನು ಧರ್ಮದೊಳಗೆ ಹುಟ್ಟಿ ಬೆಳೆದು ಬಂದಿರಿ ಆ ಧರ್ಮಕ್ಕೆ ಎಂದೂ ಬಿಡಬೇಡ್ರಿ. ಅದರಲ್ಲೇ ನಿಷ್ಠೆಯಾಗಿ ಏನ್ರಿ ಒಬ್ಬರಿಗೆ ಮತ್ತೊಬ್ಬರಿಗೆ ತೊಂದರೆ ಆಗಲಾರ್ದಂಗೆ ನೀವು ನಡ್ಕೊಂಡು ಹೋಗ್ರಿ. ಶಿವನಾಮ ಜಪ ಮಾಡಿರಿ, ರಾಮನಾಮ ಜಪ ಮಾಡಿರಿ, ಪಾಂಡುರಂಗ ವಿಠ್ಠಲನ ಜಪ ಮಾಡಿರಿ, ನಿಮ್ಮ ಧರ್ಮ ಗುರುಗಳು ಹೇಳ್ದಂಗೆ ಕೇಳ್ರಿ. ಹಿಂಗೆ ಹೇಳಿದ್ದಾರೆ ಅವರು. ಭಾಳ ಅಗಾಧವಾದಂಥ ಪ್ರಭುತ್ವ ಮತ್ತು ಒಂದು ಆಧ್ಯಾತ್ಮ ಸಾಧನ ಅವರು. ದೊಡ್ಡ ಅದರೊಳಗೆ ಹೇಳ್ಬೇಕಂತಂದ್ರೆ ಜನಸಾಮಾನ್ಯರಿಗೆ ಭಕ್ತ ಜನರಿಗೆ ಅವರಂತೆ ಹೋಗಿ ಕುಂತು ಮಾತಾಡಿ ಬಂದುಬಿಟ್ರೆ ಅವ್ರ ಕಷ್ಟ ನಷ್ಟಗಳು ಎಲ್ಲ ಪರಿಹಾರ ಆಗ್ತಾವಂತಂದ್ರೆ ಲೆಕ್ಕ ಹಾಕ್ರಿ. ಮತ್ತೊಂದು ಸಲ ಏನಾಯ್ತಂತಂದ್ರೆ ಮುಂಬೈಯಿಂದ ಹರಿಶ್ಚಂದ್ರ ಪಿತ್ತಳೆ ಅನ್ನೋರು ಬಂದರು. ಹರಿಶ್ಚಂದ್ರ ಪಿತ್ತಳೆ ಅವ್ರು ಹೇಳಿದ್ದು ನೋಡ್ರಿ, ಏನು ರೀ, ಅವ್ರ ಮಗ್ಗ ಮಲರೋಗ ಬರ್ತಿತ್ತಂತ. ಅವರು ಪರದೇಶಿ ಮತ್ತು ಆಯುರ್ವೇದ ವೈದ್ಯ ಎಲ್ಲ ಕೊಡಿಸಿದ್ರು ಗುಣ ಆಗಿಲ್ಲ. ಪರದೇಶಿ ಅಂದರೆ ಇದು ಅಲೋಪತಿಕ್ಕು ಆಯುರ್ವೇದ ಎಲ್ಲ ಗುಣ ಆಗಿದ್ದಿಲ್ಲ. ಕುಟುಂಬ ಸಮೇತ ಶಿರ್ಡಿಗೆ ಬರ್ತಾರೆ. ಬಂದು ಬಾಬಾರವ್ರ ಪಾದದ ಬಳಿ ಅವರ ಮಗುವಿನಿಗೆ ಮನಗಿಸಿ ಧ್ಯಾನಾಸಕ್ತನಾಗಿ ದೇವರಿಗೆ ಬೇಡ್ಕೊಂಡು ಅಪ್ಪ ನೀನೇ ಕಾಪಾಡ ಅಂತ ಕುಂತ್ಬಿಡ್ತಾರೆ. ಏನು ರೀ, ಹುಡುಗ ಕಣ್ಣುಗುಡ್ಡಿ ಮ್ಯಾಲೆ ಮಾಡಿ ಹಿಂಗೆ ಬಳಸಂಗೆ ಅಶಕ್ತ ಆದಂಗಾಗಿ ನಿಸ್ತೇಜ ಅಂದರೆ ಎಚ್ಚರಿಕೆನೇ ಇಲ್ಲ. ಮುಚ್ಚಿ ಬಂದವ್ರಿಗೆ ಬಿದ್ದುಬಿಟ್ಟು ಮೈಯೆಲ್ಲ ಬೆವರು, ಬಾಯಿಯಿಂದ ನೊರೆ ಬರ್ತೈತೆ, ಗುರುಗ ಬರ್ತೈತೆ. ಏನು ರೀ, ಅವ್ರ ತಂದೆ ತಾಯಿ ಏನಪ್ಪ ಇದು ಅಂತೇಳಿ ಅದು ಪಿಟ್ಸ್ ಬರ್ತೈತೆ ಬಿಟ್ರಿ. ಅವಾಗ ಮೊದಲು ಪಿಟ್ಸ್ ಬಂದೇ ಬರ್ತಿತ್ತು, ಮತ್ತು ಇಲ್ಲಿ ಬಂದವನು ಹಿಂಗೆ ಆತಲ್ಲ ಅಂಥೇಳಿ ಭಯ ಆಕತಿ. ಮತ್ತೇನೈತಿ, ಆ ತಾಯಿಗೆ ಇವರು ಅದನ್ನು ಬಾಬಾರವರು ಹೇಳ್ತಾರೆ, ಸುಮ್ಮನಿರಮ್ಮ, ಸ್ವಲ್ಪ ಹೊತ್ತಿನ ನಂತರ ಅವನಿಗೆ ಎಚ್ಚರಿಕೆ ಆಗ್ತದೆ. ಅವ್ರಿಗೆ ಅಷ್ಟು ಗ್ಯಾರಂಟಿ, ಅವ್ರದ್ದು ಅಷ್ಟು ಒಂದು ಶುಭ ಆಶೀರ್ವಾದ. ಮತ್ತು ಆ ಪ್ರಕಾರವಾಗಿ ಆ ಮಗುಗೆ ಮತ್ತು ಹುಷಾರಾಗ್ತದೆ, ಆರಾಮಾಗ್ತದೆ. ಎಲ್ಲರೂ ನೀವು ವಿಶ್ವಾಸವಿಟ್ಟರೆ ಏನೂ ತೊಂದರೆ ಆಗೋಲ್ಲ, ವಿಶ್ವಾಸದಿಂದ ನೀವು ನಡ್ಕೋಬೇಕು ಅಂತ ಹೇಳ್ತಾರೆ. ಆಯಿತು, ಅಲ್ಲಿಂದ ಮುಂದೆ ಈ
ಪಿತ್ತಳೆಯವರು ಏನು ಹರಿಶ್ಚಂದ್ರ ಪಿತ್ತಳೆಯವರು ಅದರಲ್ಲ, ಅವ್ರಿಗೂ ಕೂಡ ಹೋಗಿ ಬರ್ತೀವಿ ಊರಿಗೆ ಅಂತ ಹೇಳ್ತಾರೆ. ಆಯಿತು ಊರಿಗೆ ಹೋಗಿ ಬರ್ರಿ ಅಂತೇಳಿ ಅವ್ರಿಗೆ ಹೇಳಿ ಉದಿ ಕೊಡ್ತಿರ್ತಾರೆ. ಹೋಗಿ ಬಂದವ್ರಿಗೆಲ್ಲ ಆಧಾರ ಏನು ರೀ ಅದನ್ನು ಏನೈತಿ ಅವರು ಅದನ್ನು ಎಲ್ಲರಿಗೂ ಅದನ್ನು ಕೊಡೋದು. ದೇವರ ಓಂ ನಮಃ ಶಿವಾಯ ಅಂದ್ಕೊಂಡು ಅವರು ದೇವರ ಹೆಸರು ಮೇಲೆ ಅವರು ಮಾಡ್ತಿದ್ದಾರಲ್ಲ ಈ ಕೆಲವ್ರ ಕಡೆ, ಹಾಗೆ ಅವರು ಏನೈತಿ ಅದನ್ನು ಧ್ಯಾನ ಮಾಡಿದ್ದಿರ್ತಿತ್ತು. ರಾತ್ರಿ ಹಗಲಿ 24 hours ಅದು ಹಾಗೆ ಉರಿತಿತ್ತು. ಅಲ್ಲಿಂದ ಅದೇನು ಬೂದಿ ಬರ್ತಿತ್ತು ಅಥವಾ ಅಂಗಾರ ಬರ್ತಿತ್ತು ಅಥವಾ ಆಧಾರ ಬರ್ತಿತ್ತು ಏನ್ರಿ ಬಂಗಾರ ಅನ್ರಿ, ಅದನ್ನು ಸೀಟ್ ಕಟ್ಟಿ ಎಲ್ಲರಿಗೂ ಕೊಡ್ತಿದ್ರು. ನೀರೊಳಗೆ ಹಾಕ್ಕೊಂಡು ಕುಡೀರಿ, ಸಾಯಿ ನಾತನ್ನು ನೆನೆಸ್ರಿ, ಏನಾರ ರೋಗ ರುಜಿನ ಹೊಟ್ಟೆ ನೋವು ಅದು ಇದು ನಿಮಗೆ ಬಂದರೆ ಗುಣ ಆಗ್ತದೆ ಅಂತ ಹೇಳಿ ಕಳಿಸ್ತಿದ್ರು ಕೆಲವರಿಗೆ. ಇನ್ನು ಕೆಲವ್ರಿಗೆ ಹಳೆ ಮಂದಿಗೆ ಹೇಳ್ತಿದ್ರು, ಸುಮ್ಮನೆ ಹಿಂಗೆ ಉದಿ ಕೊಡ್ತಿದ್ರು. ಆಯಿತು, ಅವಾಗ ಹೇಳ್ತಾರೆ ಇನ್ನು ₹3 ತೊಗೊಂಬಿಡು ನೀನು, ಇವುಗಳನ್ನು ಸ್ವಲ್ಪ ಪ್ರತಿದಿನ ಪೂಜೆ ಮಾಡು ಅಂತ ಹೇಳ್ತಾರೆ. ಅವಾಗ ಒಂದು ₹3 ಕೊಡ್ತಾರೆ. ಏನು ರೀ ಪೂಜೆ ಮಾಡ್ಕೊಂಡು ಹೋಗು ಒಳ್ಳೆಯದಾಗ್ತದೆ ಅಂಥೇಳಿ ಅವರೇ ₹3 ಅವರಿಗೆ ಕೊಟ್ಬಿಡ್ತಾರೆ. ಮತ್ತು ₹5 ಕೊಟ್ಟಂಗೆ ಆತು ನೋಡು, ಮೊದಲು ನಿನಗೆ ₹200 ಕೊಟ್ಟಿದೆ ಅಂತೇಳಿ. ಅವಾಗ ಏನಿದೆ ಅಂಥೇಳಿ ಪಿತ್ತಳೆಯವರು ಅವರು ಕೇಳಿದಾಗ ತನ್ನ ತಾಯಿಗೆ ಬಂದು ಕೇಳ್ತಾರೆ ಅವರು. ಏನು ರೀ ಅವ್ರ ಅಜ್ಜಿ ಆಗಿರ್ತಾರೆ, ಅವ್ರು ಕೇಳ್ತಾರೆ, ಅಮ್ಮ ಹಿಂಗಪ್ಪ ಏನಿದು ₹3 ಕೊಟ್ಟರು, ನಿನಗೆ ಮೊದಲು ₹2 ಕೊಟ್ಟೆ ನೋಡು, ₹5 ನೀನು ಪೂಜೆ ಮಾಡು ಅಂದರು ಬಾಬಾರವರು ಅಂತ ಅವ್ರ ತಾಯಿಗೆ ಬಂದು ಹೇಳ್ತಾರೆ. ಅಜ್ಜಿ ಆಗಿರ್ತಾಳೆ ಆಕೆ ಮನ್ಯಾಗ. ಹೌದಪ್ಪ, ನಿಮ್ಮ ತಂದೆಯವರು ಆಗಲೇ ₹2 ಕೊಟ್ಟು ಪೂಜೆ ಮಾಡೋಕ್ಕೆ ಹೇಳಿದ್ದಾರೆ. ಅಕ್ಕಲಕೋಟೆ ಮಹಾರಾಜರಕ್ಕೆ ದರ್ಶನಕ್ಕೆ ಹೋದಾಗ ಅವರು ₹2 ಕೊಟ್ಟಾರ. ಅಕ್ಕಲಕೋಟೆ ಮಹಾರಾಜರು ಕೊಟ್ಟಿದ್ದು ₹2 ನೀವು ಪೂಜೆ ಮಾಡ್ತೀವಿ ಅನ್ನೋದು ಸಾಯಿಬಾಬಾರಿಗೆ ಏನೂ ಗೊತ್ತಿಲ್ಲ. ಆದ್ರೆ ಇವರು ಅಕ್ಕಲಕೋಟೆ ಮಹಾರಾಜರು ಹೇಳಿದ್ದನ್ನು ಕೇಳಿಸ್ಕೊಂಡು ಹೇಳ್ತಾರೆ, ಅಥವಾ ಜ್ಞಾನೈತಿ ಸರ್ವಜ್ಞಾನಿಗಳು ಅದಾರ ಅವರು, ಅದಕ್ಕಾಗಿ ಹೇಳಿದ್ದಾರೆ ಅವರು. ಭಾಳ ನಿನಗೆ ಪುಣ್ಯವಂತದಿ ನೀನು ಅಂಥವ್ರ ಆಶೀರ್ವಾದ ಆಗೈತಿ. ₹3 ಕೊಟ್ಟಾರಂತಂದ್ರೆ ಅದನ್ನು ದೇವ್ರ ಜಗಲಿ ಮ್ಯಾಗಿಟ್ಟು ಮೊದಲಿಂದ ಏನು ನೀವು ಪೂಜೆ ಮಾಡ್ತಿದ್ರಿ ₹2 ನಿಮ್ಮ ಅಪ್ಪರು ಏನು ಕೊಟ್ಟಿದ್ರಲ್ಲ ಅಕ್ಕಲಕೋಟೆ ಮಹಾರಾಜರ ಕಡೆ ತಂದು ಅದನ್ನು ಇದನ್ನು ಕೂಡ ಪೂಜೆ ಮಾಡ್ಕೊಂಡು ಹೋಗು ಅಂತೇಳಿ ಅವ್ರ ತಾಯಿ ಹೇಳ್ತಾರೆ. ಪಿತ್ತಳೆ ಅವ್ರಿಗಂತೂ ನಾನು ಇಲ್ಲಿ ಅಲ್ಲೇ ಸಾಯಿಬಾಬಾರಂತೆ ಹೋಗಿ ಇದ್ದು ಬಿಡ್ತೇನೆ ಅಂತಿದ್ರಂತೆ. ಅಂಥ ಒಂದು ದೇವ್ರಂತೆಗೆ ಇರ್ತೀನಿ ನಾನು, ದೇವರೇ ಅವರು ಅಂತಿದ್ರಂತೆ. ಆವಾಗ ಬಹಳ ಸಂತೋಷ ಆಯ್ತು ಅವರಿಗೆ. ಏನು ರೀ ಇನ್ನು ಮತ್ತೊಂದು ಸಲ ಗೋಪಾಲರಾವ್ ಅಂಬೇಡ್ಕರ್ ಅನ್ನೋರು ಒಬ್ಬರು ಭಕ್ತರಾಗಿದ್ದರು. ಅವರು ಕಷ್ಟ ನಷ್ಟಗಳಿಂದ ಪಾರಾಗಿ ಅಪ್ಪವ್ರ ಆಶೀರ್ವಾದ ತೊಗೊಂಡು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಸೇವೆ ಮಾಡಿಕೊಂಡು ಇದ್ದು ಅವರು ಏನೈತಿ ಭಕ್ತರಾಗಿಬಿಟ್ಟಿದ್ರು. 10 ವರ್ಷ ಕೆಲಸ ಮಾಡಿದ್ರು ಅವರು. ಜವಾಹರ್ ಒಳಗೆ ನೌಕರಿ ಮಾಡಿ ನಿವೃತ್ತಿಯಾಗಿ ಮತ್ತು ಬೇರೆ ಕೆಲಸ ಸಿಗಲಾರ್ದ ಏನು ಮಾಡೋದಪ್ಪ ನಿವೃತ್ತಿ ಆದಮೇಲೆ, ಏನು ಬೇರೆ ಕೆಲಸನೇ ಇಲ್ಲಲ್ಲ ಅಂತಂದು ಎಲ್ಲಿ ಕೆಲಸ ಸಿಗಲಿಲ್ಲ. ಹೀಗಾಗಿ ಅವ್ರಿಗೆ ಬಹಳ ಕಷ್ಟ ಬಂದು ದುಃಖದೊಳಗಿದ್ದಾಗ 1916 ನೋಡ್ರಿ ಪರಿಸ್ಥಿತಿ ತೀರಾ ಹದಗೆಟ್ಟು ಬಿಡ್ತೈತಿ. ಅವಾಗ ಅವ್ರು ಏನು ಮಾಡ್ತಾರಂತಂದ್ರೆ, ಅವರು 7-8 ವರ್ಷ ಬಂದು ನಡ್ಕೊಂಡ್ರು ಸಾಯಿಬಾಬಾರ ಕಡೆಯಿಂದನೂ ನಮಗೇನೂ ಅನುಕೂಲ ಆಗಲಿಲ್ಲ ಅಂತ ತಿಳ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಏನು ರೀ ಶಿರ್ಡಿಗೆ ಬಂದು 1-2 ದಿನ ಇರೋದು, ಮತ್ತೇನೈತಿ ಮುಂದೆ ಹೋಗಿ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಒಂದು ವಿಚಾರ ಮಾಡಿರ್ತಾರೆ. ಒಂದು ಎತ್ತಿನ ಬಂಡಿ ಇರ್ತೈತಿ, ಅದ್ರ ಮ್ಯಾಗ ಕುಂತಿರ್ತಾರೆ. ಮತ್ತು ಇನ್ನೇನು ಚಕ್ರಿ ಮ್ಯಾಗ ಕುಳ್ತಾರೆ. ಮುಂದೆ ಬಾವಿ ಐತಿ, ಬಾವಿ ನೋಡ್ಕೊತ ಬಾವಿ ಒಳಗೆ ಬಿದ್ದು ಸಾಯ್ಬೇಕಂತ ಅವ್ರದ್ದೊಂದು ಕೆಲಸ. ಅವ್ರದ್ದೊಂದು ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನೋದು ಒಂದು ತಲೆಯಾಗಿ ಇಟ್ಕೊಂಡ್ಬಿಟ್ಟಾರ ಅವ್ರು. ಹಾಗಂತ ಅದೊಂದು ತಲೆಯಾಗಿ ಇಟ್ಕೊಂಡು ಅವರು ಮತ್ತು ಏನು ಮಾಡೋಪ್ಪ ಅಂತಂದಾಗ ಅವಾಗ ಒಬ್ಬರು ಖಾನಾವಳಿ ಮಾಲೀಕರು ಇರ್ತಾರೆ. ಅವರು ಬಾಬಾರ ಭಕ್ತರು ಹೌದು, ಸಗುಣ ಮೇರು ನಾಯಕ್ ಅಂತೇಳಿ. ಅವರು ಬಂದು ಅಂಬೇಡ್ಕರ್ ಅವ್ರನ್ನ ನೋಡ್ತಾರೆ. ಅಂಬೇಡ್ಕರ್ ಅಂತೇಳಿ ಇವರು, ಅಂಬೇಡ್ಕರ್ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲ, ಇವರು ಅಂಬೇಡ್ಕರ್ ಅಂತ ಇವ್ರ ಹೆಸರು. ಏನು ರೀ ಅವಾಗ ನೋಡಿ ಅಕ್ಕಲಕೋಟೆ ಮಹಾರಾಜರ ಚರಿತ್ರೆ ಓದಿರಿ ಏನಂತ ಕೇಳ್ತಾರೆ ಅವರು. ಇವರು ದಿಗಿಲು ಬರ್ತೈತಿ ಇಲ್ಲ ಅಂತ. ಹೌದಾ, ಹಂಗಾರೆ ತಗೋ ಇಲ್ಲಿ ಈಗ ಅಕ್ಕಲಕೋಟೆ ಮಹಾರಾಜರು ಈ ಬುಕ್ ಓದನಿ ಅಂತ ಕೊಡ್ತಾರೆ. ಅವರು ಏನು ತಿಳ್ಕೊಂಡ್ರು, ಈ ಒಬ್ಬನ ಕುಂತು ಏನೋ ಚಿಂತೆ ಮಾಡತ್ತನ ತೊಂದರೆ ಒಳಗದಾನಂತ ಗೊತ್ತಾಗಿನೂ ಕೂಡ ಅವ್ರಿಗೆ ಅವರೇ ತಿಳ್ಕೊಂಡು ಆ ಬುಕ್ ಓದಿ ಏನಂತ ಕೇಳಿದ್ರೆ ಇಲ್ಲ ಅಂದು ಅಂತಂದು ಹೇಳ್ತಾರೆ. ಅಕ್ಕಲಕೋಟೆ ಮಹಾರಾಜದ ಆ ಬುಕ್ ಓದುವಾಗ ಅದರಾಗ ಏನಾಕತಿ ಬೇಸರಾಗಿ ಒಬ್ಬರು ಆತ್ಮಹತ್ಯೆ ಮಾಡ್ಕೋಬೇಕಂತೇಳಿ ನಿರ್ಧಾರ ಮಾಡಿ ಬಾವಿ ಹತ್ತಿರ ಬಂದಾಗ ಅಲ್ಲಿ ಒಳ್ಳೆಯದಾಗಲಿ ಕೆಟ್ಟದಾಗಲಿ ನಿನ್ನ ಕರ್ಮದ ಫಲವನ್ನು ನೀನು ಅನುಭವಿಸಲೇಬೇಕು, ಅದನ್ನು ಅನುಭವಿಸಿ ಮುಗಿಸಿಯೇ
ತೀರಬೇಕು. ಮುಗಿಸದೇ ಇದ್ದರೆ ಆತ್ಮಹತ್ಯೆಯಿಂದ ಏನೂ ಪ್ರಯೋಜನ ಆಗೋದಿಲ್ಲ. ಅದಕ್ಕೋಸ್ಕರ ಇನ್ನೂ ಒಂದು ಜನ್ಮ ಮತ್ತೆ ಹುಟ್ಟಿ ಬರಬೇಕು. ಇಂಥವೆಲ್ಲ ಅನಿವಾರ್ಯತೆ. ಹೋದ ಜನ್ಮ ಮತ್ತೆ ಹುಟ್ಟಿ ಬರಬಾರ್ದು ಅಂತ ಹೇಳಬೇಕು. ಹುಟ್ಟಿ ಬರಬಾರ್ದು. ಬಂತು ಅಂತಂದ್ರೆ ಆವಾಗ ಏನಾಗಿ ಹುಟ್ಟುತ್ತೀರಿ, ಎಷ್ಟು ಕಷ್ಟಪಡ್ತೀರಿ ಗೊತ್ತಿಲ್ಲ. ದೇವರು ಕೊಟ್ಟ ಶಿಕ್ಷೆ. ಆತ್ಮಗಳಲ್ಲಿ ಅನೇಕ ಕ್ರಿಮಿಕೀಟಕಗಳ ಪ್ರಾಣಿ ಪಕ್ಷಿಗಳ ಆದಮೇಲೆ ಲಾಸ್ಟಿಗೆ ಕೊನೆಯದಾಗಿ ಹೆಣ್ಣು ಮತ್ತು ಗಂಡು ಜನ್ಮ ಬರ್ತದೆ. ಈ ಜನ್ಮಕ್ಕೆ ಬಂದ ಮೇಲೆ ಹೆಚ್ಚು ಕಮ್ಮಿ ಮನುಷ್ಯ ಜನ್ಮದೊಳಗೆ ಬಂದ ಮೇಲೆ ಇಲ್ಲಿಂದ ಮೋಕ್ಷ ಪಡೆದು ಹೋಗ್ಬೇಕು. ಮೋಕ್ಷ ಅಂದರೆ ಹೊಳ್ಳಿ ಹುಟ್ಟಲಾರ್ದಂಗೆ ಆತ್ಮಶಾಂತಿ ಸಿಗಬೇಕು. ಅದಕ್ಕಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವ ಬದಲಾಗಿ ಇದೇ ಜನ್ಮದಲ್ಲಿ ಸ್ವಲ್ಪ ಕಾಲ ಪೂರ್ವ ಜನ್ಮದ ಕರ್ಮಫಲವನ್ನು ಅನುಭವಿಸಿ, ಶಿಕ್ಷೆಯನ್ನು ಅನುಭವಿಸಿ, ಪಶ್ಚಾತ್ತಾಪ ಪಟ್ಟುಕೊಂಡು ಅವುಗಳನ್ನೆಲ್ಲ ಎದುರಿಸಿ ವಿಮುಕ್ತನಾಗಬೇಕು ಅನ್ನುವಂಥದ್ದು ಒಂದು ಉಪದೇಶ ಇರ್ತದೆ. ಅದನ್ನು ಓದಿ ಆ ಬುಕ್ ಅವ್ರು ಹೆಂಗೆ ತಂದು ಕೊಟ್ಟರು ಏನೋ ಎಂತೂ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ. ಏನ್ರಿ, ಅವರು ಜ್ಯೋತಿಷ್ಯ ಅಭ್ಯಾಸ ಮಾಡಿ ಪಾಂಡಿತ್ಯ ಗಳಿಸಿ ಹಣ ಸಂಪಾದಿಸಿ ಏನ್ರಿ ಅವರ ಜೀವಿತದ ಇಡೀ ಕೊನೆಯ ದಿನಗಳನ್ನು ಸಹಿತ ಬಾಬಾರವರ ಹತ್ತಿರ ಕಳೀತಾರೆ. ಏನು ಅಂಥ ಒಂದು ಜೀವ ತೆಗೆದುಕೊಳ್ಬೇಕು, ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನೋಂಥ ಒಂದು ಡಿಸೈಡ್ ಮಾಡಿದವರು ಸಹಿತ ಅವತ್ತಿಗೆ ಬಾಬಾರವರು ಸಿದ್ಧಾಗಿ ಮೆರೆದು ಸಂಪೂರ್ಣ ಜೀವನ ಮುಗಿಯುವತನೂ ಶಿರಡಿ ಒಳಗಿದ್ದು ಭವಿಷ್ಯ ಹೇಳ್ಕೊಂಡು ಅಲ್ಲಿದ್ದು ಜೀವನ ಸಾಗಿಸ್ತಾರೆ ಅಂತ ಹೇಳ್ತೀನಿ. ಮುಂದಿನ ಅಧ್ಯಾಯದಲ್ಲಿ ಮತ್ತೆ ಇನ್ನೂ ಅನೇಕ ವಿಷಯಗಳೊಂದಿಗೆ ತಮ್ಮೆದುರಿಗೆ ಬರುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರಗಳು.